ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಮನೆಯಲ್ಲಿ ಒಂದು 10 ನಿಮಿಷದಲ್ಲಿ ಹೇಗೆ ವೀಳ್ಯದೆಲೆ ಹಾರನ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಸಾಕು ಫ್ರೆಂಡ್ಸ್. ಅಷ್ಟರೊಳಗಡೆ ನಾವು ವೀಳ್ಯದೆಲೆ ಹಾರನ ರೆಡಿ ಮಾಡ್ಕೊಬೋದು. ನಾವೇನಾದ್ರೂ ಹರಕೆ ಕಟ್ಕೊಂಡಿದ್ರೆ ಅಥವಾ ನಮ್ಗೆ ಇವತ್ತು ಈ ಹಾರನ ಹಾಕಬೇಕು ಅಂತ ಅಂದ್ಬಿಟ್ಟು ಮನಸ್ಸಿಗೆ ಅನಿಸ್ದಾಗ ನಾವು ಈ ಥರ ಎಲೆನ ತೊಗೊಂಬಂದು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎರಡೆರಡು ಎಲೆನ ನೋಡಿ ಈ ರೀತಿ ನಾನು ಸೂಜಿ ದಾರದಿಂದ ಹೊಲ್ಕೊತಾ ಇದ್ದೀನಿ. ಈ ಥರ ನಾವು ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಹೀಗೆ ತೊಗೊಂಡ್ಬಿಟ್ಟು ಎಲೆಯಿಂದ 2 ಎಲೆ ತೊಗೊಂಬಿಟ್ಟು ಮಧ್ಯದಲ್ಲಿ ನಾನು ಈ ರೀತಿ ಹೊಲ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹೊಲ್ಕೊಬೇಕಾಗುತ್ತೆ. ತುಂಬ ಹತ್ರದಲ್ಲಿ ಹೊಲಿಯೋಕ್ಕೆ ಹೋಗಬೇಡಿ, ಯಾಕೆಂತಂದರೆ ಬೇಗ ಅಕಸ್ಮಾತ್ ಏನಾದರೂ ಎಲೆಗಳೆಲ್ಲನ ಬೇಗ ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿ ನಾನು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ದಾರ ಕಾಣಿಸ್ತಾ ಇದೆ ಅಷ್ಟು 1 ಇಂಚು ನಾನು ಅಂತರದಲ್ಲಿ ಹೊಲಿತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲನ ಪೋಣಿಸ್ಕೊಳೋದು. 2 ಎಲೆ ತಗೊಂಡು ನಾನು ಪೋಣಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು 108 ಅಂತಂದರೆ 108 ಅಂದರೆ 9 ಬರುತ್ತಲ್ಲ, ಆ ರೀತಿ ಎಲ್ಲ ಹಾರಗಳನ್ನೆಲ್ಲ ಮಾಡ್ತಾರೆ. ಇದಾದರೆ ತುಂಬ ದೊಡ್ಡದಾಗಿ ಬರುತ್ತೆ. ಹಾಗಾಗಿ ನಾನು 54 ತೊಗೊಂಡಿದ್ದೀನಿ. 54 ಅಂದ್ರೂ 9 ಬರುತ್ತಲ್ವ, ಹಾಗಾಗಿ ತೊಗೊಂಡ್ಬಿಟ್ಟು ಈಗ ಹಾರನ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಬೇಕು. ಚೆನ್ನಾಗಿ ತೊಳ್ಕೊಬೇಕೆಲ್ಲನ, ಎಲೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾವೇನು ಅದನ್ನೇನು ಒರೆಸ್ಕೊಳೋ ಅವಶ್ಯಕತೆ ಏನಿರೋದಿಲ್ಲ. ಎಲೆ ಎಲ್ಲ ಏನು ಒರೆಸೋ ಅವಶ್ಯಕತೆ ಇರೋದಿಲ್ಲ. ನೀಟಾಗೆಲ್ಲ ನೀರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ 2 ಎಲೆ ತೊಗೊಂಡು ನೋಡಿ ಈ ರೀತಿ ಸೂಜಿ ಮತ್ತು ದಾರದಿಂದ ಪೋಣಿಸ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಮಿನಿಮಮ್, ಒಂದು ಅರ್ಧ ಇಂಚಾದರೂ ಗ್ಯಾಪ್ ಬಿಡಬೇಕಾಗುತ್ತೆ. ನಾವು ಎಲೆ ಎಲ್ಲ ಈ ಥರ ಪೋಣಿಸ್ತಾ ಇದ್ದೀವಲ್ಲ, ತುಂಬ ಹತ್ರವಾಗಿ ಪೋಣಿಸ್ಬಿಟ್ರೆ ಅದು ಒಂದು ಸ್ವಲ್ಪ ಕಟ್ಟಾಗೋ ಚಾನ್ಸ್ ಇರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ನಾನು ಒಂದು ಅರ್ಧ ಇಂಚು, ಇಲ್ಲಾಂತಂದರೆ ಒಂದು ಅರ್ಧ ಇಂಚಿಗಿಂತ ಜಾಸ್ತಿ ಬಿಟ್ಬಿಟ್ಟು ನಾನು ಎಲೆನ ಪೋಣಿಸ್ಕೊಂಡಿದ್ದೀನಿ. ಈಗ ನಾನು ಸಾವಂತಿಗೆ ಹೂವಿನಿಂದ ಮೇಲ್ಗಡೆ ಕಟ್ಕೊತಾ ಇದ್ದೀನಿ. ಇದೇ ರೀತಿ ನೋಡಿ ಚೆನ್ನಾಗಿ ತೊಟ್ಟನ್ನೆಲ್ಲ ತೆಗೆದುಬಿಟ್ಟು, ತೊಟ್ಟು ಜಾಸ್ತಿ ಇರಬಾರ್ದು. ತೊಟ್ಟಿದ್ರೆ ಎಲೆಗೆಲ್ಲ ಡ್ಯಾಮೇಜ್ ಆಗೋಗುತ್ತೆ. ಹಾಗಾಗಿ ಫುಲ್ಲು ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ಈಗ ಒಂದೊಂದು ಎಲೆಗೆ ಈ ರೀತಿ ಹಿಂದೆ ಮುಂದೆ ನಾವು ಹೊಲ್ಕೊಂಡ್ರೆ ನೀಟಾಗಿ, ಆದಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಟೈಟಾಗಿ ಹೊಲ್ಕೊಳ್ಳಿ. ಆ ಕಡೆ ಈ ಕಡೆ ಜರಬಾರ್ದು ಹೂವು. ಆ ಥರ ಹೊಲ್ಕೊಂಡ್ರೆ ಆರಾಮಾಗಿ ಹೊಲ್ಕೊಬೋದು. ಎಲ್ಲ ಎಲೆಗೂ ಇದೇ ರೀತಿ ಹೊಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಸಾವಂತಿಗೆ ಹೂವಿನಿಂದಲೂ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲಾಂದರೆ ರೋಸ್ ಇರುತ್ತಲ್ಲ, ಗುಲಾಬಿ ಹೂವು, ಸಣ್ಣ ಗುಲಾಬಿ ಹೂವು, ಅದರಿಂದಲೂ ಮಾಡ್ಕೊಬೋದು. ಮತ್ತು ಕಲರ್ ಮಿಕ್ಸ್ ಮಾಡಿಬಿಟ್ಟು ಸಾವಂತಿಗೆ ಬೇರೆ ಬೇರೆ ಕಲರೆಲ್ಲ ಇರುತ್ತಲ್ಲ, ಅದರಿಂದಲೂ ಮಾಡ್ಕೊಬೋದು. ನಾನು ಇಲ್ಲಿ ಎಲ್ಲೋ ಕಲರ್ ತೊಗೊಂಡು ಒಂದೇ ಸಮನಾಗಿ ಕಾಣಿಸ್ಲಿ ಅಂದ್ಬಿಟ್ಟು, ಒಂದೇ ಬಣ್ಣ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ಎಲೆಗಳಿಗೂ ಇದೇ ರೀತಿ ತೊಟ್ಟನ್ನು ಬಿಡಿಸ್ಬಿಟ್ಟು, ಸಾವಂತಿಗೆ ಹೂವಿಗೆ ತೊಟ್ಟನ್ನು ಬಿಡಿಸ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ಹಿಂದೆಯಿಂದ ಹೊಲ್ದ್ಬಿಟ್ಟು ಆಮೇಲೆ ಮುಂದೆ ಇನ್ನೊಂದು ಸಲ ಹೊಲ್ದ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ವೀಳ್ಯದೆಲೆ ಹಾರನ ನಾವು ಮನೇಲಿ ಒಂದು 10 ನಿಮಿಷದೊಳಗಡೆ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಒಂದು ಸ್ವಲ್ಪನಾದ್ರೂ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗಿದ್ದರೆ ಅವರು ಇದನ್ನು ಯೂಸ್ ಮಾಡ್ಕೊಳ್ಳಿ, ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಹಾಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂದ್ಬಿಟ್ಟು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.